Retirement, which is very important part of our life, but most of the people ignore it. ಸ್ನೇಹಿತರೆ, ನಾವೆಲ್ಲ ಕೆಲಸದಿಂದ ರಿಟೈರ್ಡ್ ಆಗ್ತಿರೋ ಸಂದರ್ಭದಲ್ಲಿ ನಮ್ಗೆ ಕೆಲಸ ಮಾತ್ರ ನಿಲ್ಬೇಕೇ ವಿನ ನಮ್ಗೆ ಆದಾಯ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ನಮ್ಗೆ ಇನ್ಕಮ್ ಕಂಟಿನ್ಯೂ ಬರ್ತಾನೆ ಇರಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ, ರಿಟೈರ್ಮೆಂಟ್ ಸಂದರ್ಭದಲ್ಲಿ ನಮ್ಮ ಹತ್ರ ಒಂದು ಒಳ್ಳೆ ಕಾರ್ಪಸ್ ಇರಬೇಕು, ನಮ್ಗೆ ಇನ್ಕಮ್ ಬರ್ತಾ ಇರಬೇಕು ಅಂತಂದ್ರೆ ನಾವು ದುಡಿತಿರೋ ಸಂದರ್ಭದಲ್ಲೇ, ಕೆಲಸ ಮಾಡ್ತಿರೋ ಸಂದರ್ಭದಲ್ಲೇ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಒಳ್ಳೆ ಕಾರ್ಪಸ್ ಅನ್ನ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಾಗ ರಿಟೈರ್ಮೆಂಟ್ ಆ ಸಂದರ್ಭದಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ದುಡ್ಡು ಬರ್ತಾ ಇರುತ್ತೆ, ಇನ್ಕಮ್ ಬರ್ತಾ ಇರುತ್ತೆ. ನಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನ ನಾವು ಚೆನ್ನಾಗಿ ಲೀಡ್ ಮಾಡಬಹುದು. ನೀವು ರಿಟೈರ್ಮೆಂಟ್ ಆ ಸಂದರ್ಭದಲ್ಲಿ ನಿಮ್ಗೆ ಹಣ ಇಲ್ಲ, ಇನ್ಕಮ್ ಇಲ್ಲ ಅಂತಂದ್ರೆ ನಿಮ್ಮ ಲೈಫ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸ್ನೇಹಿತರೆ, ಇನ್ನ ಸುಮಾರು ಜನ ಏನು ಯೋಚನೆ ಮಾಡ್ತಾರಂತಂದ್ರೆ, ರಿಟೈರ್ಮೆಂಟ್ ಆ ಸಂದರ್ಭದಲ್ಲಿ ನನ್ನ ಮಗ ನೋಡ್ಕೋಬಹುದು, ಮಗಳು ನೋಡ್ಕೋಬಹುದು, ಹೆಂಡತಿ ನೋಡ್ಕೋಬಹುದು ಅಂತ ಹೇಳಿ ರಿಟೈರ್ಮೆಂಟ್ಗೆ ಯಾವುದೇ ರೀತಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡಲ್ಲ. ಆ ಸಂದರ್ಭದಲ್ಲಿ ನಿಮ್ಗೆ ಹಣ ಇಲ್ಲ, ಇನ್ಕಮ್ ಇಲ್ಲ ಅಂತಂದ್ರೆ ನಿಮ್ನ ಯಾರು ನೋಡ್ಕೊಳ್ಳೋದಿಲ್ಲ, ಯಾರು ನಿಮ್ಮನ್ನ ಕೇರೆ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಕಟ್ಟಿರೋ ಸಂದರ್ಭದಲ್ಲಿ, ನೀವು ದುಡಿತಿರೋ ಸಂದರ್ಭದಲ್ಲೇ ನೀವು ರಿಟೈರ್ಮೆಂಟ್ಗೆ ಚೆನ್ನಾಗಿ ದುಡ್ಡನ್ನ ಮಾಡ್ಕೊಂಡಾಗ, ಒಳ್ಳೆ ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ಕೊಂಡಾಗ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಲೈಫ್ನು ಕೂಡ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ರಿಟೈರ್ಮೆಂಟ್ ಅಂದ್ರೆ ಏನು, ನಾವು ರಿಟೈರ್ಮೆಂಟ್ ಯಾವ ರೀತಿ ಪ್ಲಾನ್ ಮಾಡಬೇಕು, ಅದಕ್ಕೆ ಎಷ್ಟು ಕಾರ್ಪಸ್ ಬೇಕು ಅನ್ನೋದನ್ನ ಒನ್ ಬೈ ಒನ್ ಕ್ಯಾಲ್ಕುಲೇಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, 60ಕ್ಕೆ ಅರುಳು ಮರುಳು ಅಂತ ಹೇಳಿ. ಸ್ನೇಹಿತರಕ್ಕೆ 60ಕ್ಕೆ ಅರುಳು ಮರುಳು ಅಲ್ಲ, ಮತ್ತೆ ಅರಳುವುದೇ ಜೀವನ. ಅದೇ ರೀತಿ ನಾವು ರಿಟೈರ್ಮೆಂಟ್ ಆಗ್ಬಾರ್ದು, ಕೆಲಸದಿಂದ ಮಾತ್ರ ನಾವು ರಿಟೈರ್ಡ್ ಆಗ್ಬೇಕು ವಿನ ನಮ್ಮ ಜೀವನದಲ್ಲಿ ನಾವು ಮತ್ತೆ ರೀಫೈರ್ ಆಗ್ಬೇಕು, ಮತ್ತೆ ಎದ್ದೇಳ್ಬೇಕು. ಆ ರೀತಿ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಇನ್ಕಮ್ ಅನ್ನ ಮಾಡ್ಕೋಬೇಕು. ಆದಾಯದ ಮೂಲಗಳನ್ನ ಹೆಚ್ಚಿಗೆ ಮಾಡ್ಕೊಂಡಾಗ ನಾವು ರಿಟೈರ್ಮೆಂಟ್ ಲೈಫ್ ಅನ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸ್ನೇಹಿತರೆ, ಈ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಶ್ರೀಮಂತರಿಗೆ ಮತ್ತು ಬಡವರಿಗೆ ಇರುವಂತ ವ್ಯತ್ಯಾಸ ಏನಂತಂದ್ರೆ, ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ಗಳು, ಸಕ್ಸಸ್ಫುಲ್ ಪೀಪಲ್ಗಳು ಇವರೆಲ್ಲ ಏನ್ ಮಾಡ್ತಾರಂತಂದ್ರೆ, ನೆಕ್ಸ್ಟ್ ಡೇ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಒಂದು ವಾರ ಬಿಟ್ಟು ಏನ್ ಮಾಡ್ಬೇಕು, ಒಂದ್ ತಿಂಗಳು ಬಿಟ್ಟು ಏನ್ ಮಾಡ್ಬೇಕು, ಒಂದು ವರ್ಷ ಬಿಟ್ಟು ಏನ್ ಮಾಡ್ಬೇಕು, 10 ವರ್ಷ ಬಿಟ್ಟ ನಾವೇನ್ ಮಾಡ್ಬೇಕು ಅನ್ನೋದನ್ನ ಇವತ್ತೇ ಪ್ಲಾನ್ ಮಾಡ್ತಾ ಇರ್ತಾರೆ. ದೇ ವಿಲ್ ಪ್ಲಾನ್ ಫಾರ್ 3 ಜನರೇಷನ್, ನೆಕ್ಸ್ಟ್ ಜನರೇಷನ್. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಬಡವರು ವಾರ ಪೂರ್ತಿ ದುಡಿತೀವಿ, ಸಂಡೇ ನಾವ್ ಎಲ್ಲಿ ಪಾರ್ಟಿ ಮಾಡೋಣ, ಎಲ್ಲಿ ಮಜಾ ಮಾಡೋಣ, ಎಲ್ಲಿ ಹೋಗೋಣ ಅಂತ ಹೇಳಿ ಜಸ್ಟ್ ಸಂಡೇವರೆಗೂ ಮಾತ್ರ ನಾವು ಪ್ಲಾನ್ ಅನ್ನ ಮಾಡ್ತೀವಿ. ಅದಕ್ಕೋಸ್ಕರ ಅವರು ಅಷ್ಟು ಶ್ರೀಮಂತರಾಗಿದ್ದಾರೆ, ಅದಕ್ಕೋಸ್ಕರ ನಾವು ಈ ರೀತಿ ಬಡವರಾಗಿದ್ದೀವಿ. ಸ್ನೇಹಿತರೆ, ಇವತ್ತಿನಿಂದ ನೀವು ಕೂಡ ನಿಮ್ಮ ಯೋಚನಾ ಶೈಲಿಯನ್ನ ಬದಲಿಸಿದ್ದೆ ಆದ್ರೆ ನಿಮ್ಮ ಜೀವನ ಬದಲಾಗತ್ತೆ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಈ ರಿಟೈರ್ಮೆಂಟ್ ಅನ್ನೋದು ಒಂಥರ ಅತಿಥಿ ಇದ್ದಂಗೆ. ನಮ್ಮ ಮನೆಗೆ ಅತಿಥಿಗಳು ಬರ್ತಾರೆ, ಗೆಸ್ಟ್ ಬರ್ತಾರೆ. ಗೆಸ್ಟ್ ಏನ್ ಮಾಡ್ತಾರೆ, 1 ದಿನ 2 ದಿನ ಇರ್ತಾರೆ. ಅದಾದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಜಾಸ್ತಿ ದಿನ ಇದ್ರೆ ನಮಗದು ಇಷ್ಟ ಆಗೋದಿಲ್ಲ, ವಿ ಡೋಂಟ್ ಲೈಕ್ ಇಟ್. ಅದಕ್ಕೋಸ್ಕರ ಅತಿಥಿಗಳು ಒಂದ್ 2-3 ದಿನ ಇದ್ರಷ್ಟೇ ಚಂದ. ಆದ್ರೆ ರಿಟೈರ್ಮೆಂಟ್ ಅನ್ನೋ ಅತಿಥಿ ನಿಮ್ಮ ಜೀವನದಲ್ಲಿ ಒಂದ್ಸಲ ಬಂದ್ರು ಅಂತಂದ್ರೆ ಹಿ ವಿಲ್ ನಾಟ್ ಗೋ ಫಾರ್ ಎವರ್. ಯಾವತ್ತೂ ಅವ್ರು ಬಿಟ್ಟು ಹೋಗೋದಿಲ್ಲ, ಕೊನೆವರೆಗೂ ನಿಮ್ ಜೊತೆ ಇದ್ದೇ ಇರ್ತಾರೆ. ನೀವು ಎಲ್ಲಿವರೆಗೂ ಇರ್ತೀರ ಅಲ್ಲಿವರೆಗೂ ಈ ರಿಟೈರ್ಮೆಂಟ್ ಅನ್ನೋ ಅತಿಥಿ ಕಂಟಿನ್ಯೂ ಆಗಿ ಇದ್ದೇ ಇರ್ತಾರೆ. ಈ ರಿಟೈರ್ಮೆಂಟ್ ಅನ್ನೋ ಅತಿಥಿ ಬರೋದಕ್ಕಿಂತ ಮುಂಚೆನೆ ನೀವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು, ಪ್ರಿಪೇರ್ ಮಾಡ್ಕೊಂಡಿರ್ಬೇಕು, ಇನ್ಕಮ್ ಸೋರ್ಸ್ ಗಳನ್ನ ಬಿಲ್ಡ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರುತ್ತೆ. ಹೆಂಗಂದ್ರೆ, ನಮ್ಮ ಮನೆಗೆ ಅತಿಥಿ ಬರ್ತಾರಂತಂದ್ರೆ ನಾವು ಮನೆಗೆ ಹಾಲು, ಹಣ್ಣು, ತರಕಾರಿ ಅಥವಾ ಅವ್ರಿಗೆ ಏನೇನ್ ಬೇಕು, ಊಟಕ್ಕೆ, ಬಟ್ಟೆಗೆ ಏನೇನ್ ಬೇಕು ಅದೆಲ್ಲವನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋತೀವಿ, ಯಾವ ರೀತಿ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋತೀವಿ, ಅದೇ ರಿಟೈರ್ಮೆಂಟ್ ಬರೋದಕ್ಕಿಂತ ಮುಂಚೆನೆ ನಾವು ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ನೀವು ರಿಟೈರ್ಮೆಂಟ್ ಆದಾಗ ನಿಮ್ಮ ಹತ್ರ ಚೆನ್ನಾಗಿ ಕಾರ್ಪಸ್ ಇರಬೇಕು, ನೀವು ಸಕ್ಸಸ್ಫುಲ್ ಪೀಪಲ್ ಆಗಿರ್ಬೇಕು, ಅಥವಾ ನಿಮ್ಮ ಹತ್ರ ಯಾವುದೇ ರೀತಿ ಹಣ ಇಲ್ಲದಂತ ಪರಿಸ್ಥಿತಿನಲ್ಲಿ ನೀವು ಇರಬೇಕು. ಇದೆಲ್ಲವೂ ನಿಮ್ಮ ಕೈಲಿದೆ. ನೀವು ಯಾವ ರೀತಿ ಡಿಸಿಷನ್ ತಗೋತೀರಾ, ಯಾವ ಚಾಯ್ಸಸ್ ಗಳನ್ನ ತಗೋತೀರಾ, ಅದರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ರಿಟೈರ್ಮೆಂಟ್ ಯಾವ ರೀತಿ ಇರಬೇಕು ಅಂತಂದ್ರೆ, ಯು ಶುಡ್ ಲೀವ್ ಲೈಕ್ ಅ ಲೆಜೆಂಡ್ಸ್. ಲೆಜೆಂಡ್ಸ್ ಯಾವ ರೀತಿ ಇರ್ತಾರೆ, ಹಣ ಸಂಪಾದನೆ ಮಾಡಿರ್ತಾರೆ, ವೆಲ್ತ್ ಕ್ರಿಯೇಷನ್ ಮಾಡಿರ್ತಾರೆ, ಲೆಗಸಿಗಳನ್ನ ಬಿಲ್ಡ್ ಮಾಡಿರ್ತಾರೆ. ಅದಾದ್ಮೇಲೆ ಗೌರವಯುತವಾಗಿ ರಿಟೈರ್ಮೆಂಟ್ ಆಗ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ರಿಟೈರ್ಮೆಂಟ್ ಆಗ್ಬೇಕು. ಕೆಲವೊಂದಿಷ್ಟು ಉದಾಹರಣೆ ಕೊಡೋದಾದ್ರೆ, ಕೆಲವೊಂದಿಷ್ಟು ಲೆಜೆಂಡ್ಸ್ ಗಳು ಯಾವ ರೀತಿ ರಿಟೈರ್ಡ್ ಆಗಿರಂತಂದ್ರೆ, ಉದಾಹರಣೆಗೆ ರತನ್ ಟಾಟಾ ಇರ್ಬೋದು, ವಾರೆನ್ ಬಫೆಟ್ ಇರ್ಬೋದು, ಬಿಲ್ ಗೇಟ್ಸ್ ಇರ್ಬೋದು. ಇವರೆಲ್ಲರೂ ಸಾಕಷ್ಟು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಬಿಸ್ನೆಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಸಾಮ್ರಾಜ್ಯಗಳನ್ನ ಕಟ್ಟಿದ್ದಾರೆ. ಇವರು ತಮಗಷ್ಟೇ ಅಲ್ಲ, ಇನ್ನೊಂದು 4-5 ಜನರೇಷನ್, ಇನ್ನೊಂದು 10-20 ಜನರೇಷನ್ ಆಗುವಷ್ಟು ದುಡ್ಡನ್ನ ಸಂಪಾದನೆ ಮಾಡಿ
ಆರಾಮಾಗಿ ರಿಟೈರ್ಮೆಂಟ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ಇವರಂತೆ ರಿಟೈರ್ಮೆಂಟ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತಂದ್ರೆ ಇವತ್ತಿನಿಂದನೇ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೆ ಆದ್ರೆ, ಇವತ್ತಿನಿಂದನೇ ನಿಮ್ಮ ಯೋಚನೆಗಳನ್ನ ನೀವು ಬದಲಾಯಿಸಿದ್ದೆ ಆದ್ರೆ, ನೀವು ಕೂಡ ಇವರಂತೆ ಲೆಜೆಂಡ್ಗಳ ತರ ಲೈಫ್ ಅನ್ನ ಲೀಡ್ ಮಾಡಬಹುದು. ಸ್ನೇಹಿತರೆ, ಇನ್ನ ಸುಮಾರು ಜನರನ್ನ ನೀವು ಯಾಕೆ ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡಲ್ಲ ಅಂತ ಕೇಳಿದಾಗ, ಸೊ ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ಸೊ ರಿಟೈರ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಗೋಲ್. ಇನ್ನೊಂದು 15 ವರ್ಷ ಇದೆ, 20 ವರ್ಷ ಇದೆ, ಇವಾಗ ತಾನೇ ದುಡಿತಾ ಇದೀವಿ, ಚೆನ್ನಾಗಿ ಎಂಜಾಯ್ ಮಾಡೋಣ, ಟ್ರಿಪ್ ಹೋಗೋಣ, ಟ್ರಾವೆಲ್ ಮಾಡೋಣ, ಸ್ಪೆಂಡ್ ಮಾಡೋಣ ಅಂತ ಹೇಳಿ ಸೊ ರಿಟೈರ್ಮೆಂಟ್ ಅನ್ನ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾರೆ. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಾವೇನ್ ದುಡಿತಾ ಇದೀವಲ್ಲ, ನಮ್ಮ ಖರ್ಚು ವೆಚ್ಚಕ್ಕೆ ಸರಿ ಹೋಗ್ತಾ ಇದೆ, ಹೊಟ್ಟೆ ಬಟ್ಟೆಗೆನೆ ಸರಿ ಹೋಗ್ತಾ ಇದೆ, ಮಕ್ಕಳ ಎಜುಕೇಶನ್ಗೆ ಇದೆಲ್ಲದಕ್ಕೂ ಸರಿ ಹೋಗ್ತಾ ಇದೆ, ಇನ್ನು ಉಳ್ಸಕ್ ನಮ್ಮ ಹತ್ರ ದುಡ್ಡನೇ ಇಲ್ಲ, ಇನ್ ಎಲ್ಲಿಂದ ರಿಟೈರ್ಮೆಂಟ್ ಪ್ಲಾನ್ ಮಾಡೋಣ ಅಂತೇಳಿ ಸುಮಾರು ಜನ ರಿಟೈರ್ಮೆಂಟ್ ಅನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನ ಸುಮಾರು ಜನ ರಿಟೈರ್ಮೆಂಟ್ ಆದಾಗ, ಸೀನಿಯರ್ ಸಿಟಿಸನ್ ಆದಾಗ ಎಲ್ಲರಿಗೂ ಏನಿರುತ್ತೆ ಅಂತಂದ್ರೆ, ಯಾರಾದ್ರೂ ನಮ್ಗೊಬ್ರು ಸಪೋರ್ಟ್ ಬೇಕು, ನೋಡ್ಕೊಳ್ಳೋರು ಬೇಕು, ನಮ್ಗೆ ಏನಾದ್ರೂ ತೊಂದರೆ ಆದಾಗ ಯಾರೋ ನಮ್ ಸಪೋರ್ಟಿಗೆ ಬೇಕಂತ ಎಲ್ಲರ ಹತ್ರನೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ಭಾರತದಲ್ಲಿ ಎಲ್ಲ ಸೀನಿಯರ್ ಸಿಟಿಸನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಲ್ಪ್ ಅನ್ನ ತಮ್ಮ ಫ್ಯಾಮಿಲಿಯಿಂದ, ಕುಟುಂಬ ಸದಸ್ಯರಿಂದ, ಮಕ್ಕಳಿಂದ, ಮಗಳಿಂದ ಸಪೋರ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಕೇವಲ ಒಂದು 30% ಜನ ಅಷ್ಟೇ ಮಾತ್ರ ಸೀನಿಯರ್ ಸಿಟಿಸನ್ಸ್ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುತ್ತೆ. ಮಿಕ್ಕಿದವ್ರು ಯಾರಿಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಆಗಲಿ ಅಥವಾ ಹೆಂಡತಿ ಮಕ್ಕಳ ಸಪೋರ್ಟ್ ಯಾವುದು ಸಿಗಲ್ಲ ಅಂತ ಒಂದು ರಿಪೋರ್ಟ್ ಹೇಳುತ್ತೆ. ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ನೀವು ಇವತ್ತಿನಿಂದನೇ ನಿಮ್ಮ ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡ್ಕೋಬೇಕು. ಸ್ನೇಹಿತರೆ, ಇನ್ನ ಸುಮಾರು ಜನರನ್ನ ನೀವು ರಿಟೈರ್ಮೆಂಟ್ ಆದಾಗ ನಿಮ್ಗೆ ಏನಾದ್ರೂ ಹಣ ಬೇಕು, ಆದಾಯ ಬೇಕು, ಇನ್ಕಮ್ ಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಂತ ಪ್ರಶ್ನೆ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ ಅಂತಂದ್ರೆ, 25% ಜನ ನಾವು ವಾಪಸ್ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಆ ಸಂದರ್ಭದಲ್ಲಿ ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ, ಮೈಂಡ್ ಸಪೋರ್ಟ್ ಮಾಡಲ್ಲ, ಫಿಸಿಕಲಿ ಸ್ಟ್ರೆಂತ್ ಇರಲ್ಲ. ಸೊ ಆ ಸಂದರ್ಭದಲ್ಲಿ ನೀವು ವಾಪಸ್ ಮತ್ತೆ ಕೆಲ್ಸಕ್ಕೆ ಹೋಗೋದು ದಟ್ ಈಸ್ ನಾಟ್ ದ ರೈಟ್ ಚಾಯ್ಸ್. ಸೊ ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂತಂದ್ರೆ, ವಿ ವಿಲ್ ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್. ಸ್ನೇಹಿತರೆ, ಸೊ ನಿಮ್ಮ ಬಾಡಿ, ಮೈಂಡ್, ಫಿನಾನ್ಷಿಯಲಿ ನೀವು ಯಾವುದೇ ರೀತಿ ಸ್ಟ್ರೆಂತ್ ಇರೋದಿಲ್ಲ. ಆ ಸಂದರ್ಭದಲ್ಲಿ ಹೊಸದೊಂದು ಬಿಸ್ನೆಸ್ ಅನ್ನ ಆರಂಭ ಮಾಡೋದು ವಿಚ್ ಇಸ್ ನಾಟ್ ಎಟ್ ಆಲ್ ಈಸಿ. ಸೊ ನೀವು ಹೆಂಗಿರುವಾಗ್ಲೇನೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಇನ್ನ ನೀವು ರಿಟೈರ್ಮೆಂಟ್ ಆದಾಗ ಸೊ ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಇನ್ಕಮ್ ಅನ್ನ ಜನರೇಟ್ ಮಾಡೋದು ಅದು ತುಂಬಾ ಕಷ್ಟದ ಮಾತು. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ದೇನ್ ಮನೆ ಇದೆ, ಮನೆಯಲ್ಲಿ ಸ್ವಲ್ಪ ಜಾಗವನ್ನ ಬಾಡಿಗೆ ಕೊಡ್ತೀವಿ, ಬಾಡಿಗೆಯಿಂದ ಇನ್ಕಮ್ ಅನ್ನ ಜನರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಆಲ್ಸೋ ಗುಡ್. ಇನ್ನ ಸುಮಾರು ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮಲ್ಲಿರೋ ಸೇವಿಂಗ್ಸ್ ಅನ್ನ ನಾವು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ರಿಟೈರ್ಮೆಂಟ್ ಆದಾಗ ನಾವು ಹಣಕ್ಕೋಸ್ಕರ ಏನ್ ಮಾಡ್ಬೇಕಂತ ಅವಾಗ ಪ್ಲಾನ್ ಮಾಡೋ ಬದ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ್ಲೇನೆ ನೀವು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ, ಚೆನ್ನಾಗಿ ಅರ್ನ್ ಮಾಡ್ತಿರೋ ಸಂದರ್ಭದಲ್ಲಿ ನಿಮ್ಮ ರಿಟೈರ್ಮೆಂಟ್ಗೆ ನೀವು ಅರ್ಲಿ ಆಗಿ ಪ್ಲಾನ್ ಮಾಡಿದೆ ಆದ್ರೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನ ನೀವು ಕಂಫರ್ಟೇಬಲ್ ಆಗಿ, ಆರಾಮಾಗಿ, ಎಂಜಾಯ್ ಆಗಿ ಲೀಡ್ ಮಾಡಬಹುದು. ಸ್ನೇಹಿತರೆ, ರಿಟೈರ್ಮೆಂಟ್ ಅನ್ನೋ ಪದದ ಅರ್ಥ ನಿಮ್ಗೆ ಗೊತ್ತಾ? ಸೊ ರಿಟೈರ್ಮೆಂಟ್ ಅಂತಂದ್ರೆ, ಆರ್ ಅಂತಂದ್ರೆ ರೀಕ್ರಿಯೇಟ್, ಇ ಅಂದ್ರೆ ಎಂಜಾಯ್, ಟಿ ಅಂದ್ರೆ ಟ್ರಾವೆಲ್, ಐ ಅಂದ್ರೆ ಇಂಡಿಪೆಂಡೆಂಟ್, ರಿ ಅಂದ್ರೆ ರೀಜೆನ್ಯುವೇಟ್, ಇ ಅಂದ್ರೆ ಎನರ್ಜೈಸ್. ಸ್ನೇಹಿತರೆ, ಆರ್ ಅಂದ್ರೆ ನಾವು ಮತ್ತೆ ರೀಕ್ರಿಯೇಟ್ ಮಾಡ್ಬೇಕು. ಇಲ್ಲಿವರೆಗೂ ನಾವು ಲೈಫ್ ಅನ್ನ ಏನ್ ಎಂಜಾಯ್ ಮಾಡಿರಲ್ಲ ಆ ಎಂಜಾಯ್ಮೆಂಟ್ ಅನ್ನ ನಾವು ಮತ್ತೆ ವಾಪಸ್ ಮಾಡ್ಬೇಕು. ಟ್ರಾವೆಲ್. ಸ್ನೇಹಿತರೆ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಂದರ ಸ್ಥಳಗಳಿದ್ದಾವೆ. ಸೊ ನಾವು ಯಾವುದೇ ಸ್ಥಳಗಳಿಗೂ ಹೋಗಿರೋದಿಲ್ಲ. ಯಾಕಂತಂದ್ರೆ ಹಣಕಾಸಿನ ಸಮಸ್ಯೆ, ಅದೊಂದು ಮತ್ತೊಂದು ಕಾರಣಕ್ಕೋಸ್ಕರ ನಾವು ಟ್ರಾವೆಲ್ಲೇ ಮಾಡಿರಲ್ಲ, ಜೀವನವನ್ನು ಖುಷಿನೇ ಪಟ್ಟಿರೋದಿಲ್ಲ. ಸೊ ನಿಮ್ಮ ಹತ್ರ ದುಡ್ಡಿತ್ತು, ನಿಮ್ಮ ರಿಟೈರ್ಮೆಂಟ್ ಸಂದರ್ಭದಲ್ಲಿ ಎಲ್ಲ ಬ್ಯೂಟಿಫುಲ್ ಸ್ಥಳಗಳಿಗೆ ನೀವು ಟ್ರಾವೆಲ್ ಮಾಡಿ ಲೈಫ್ ಅನ್ನ ಆರಾಮಾಗಿ ಲೀಡ್ ಮಾಡ್ಬೋದು. ಇಂಡಿಪೆಂಡೆಂಟ್, ನಿಮ್ಮ ಹತ್ರ ದುಡ್ಡಿತ್ತು, ನೀವು ಸ್ಟ್ರೆಂತ್ ಇತ್ತು ಅಂತಂದ್ರೆ ಮಕ್ಕಳ ಸಪೋರ್ಟ್ ಬೇಡ, ಮಗಳ ಸಪೋರ್ಟ್ ಬೇಡ, ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ರೀಜನರೇಟ್, ಎನರ್ಜೆಟಿಕ್ ಆಗಿ ಇರ್ಬೋದು. ಸೊ ದಿಸ್ ಇಸ್ ವಾಟ್ ದ ರಿಟೈರ್ಮೆಂಟ್ ಲೈಫ್. ಸೊ ಇದೆಲ್ಲವನ್ನ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಏನಿರ್ಬೇಕು, ಒಂದು ಹೆಲ್ತ್, ಇನ್ನೊಂದು ಹಣ. ಸ್ನೇಹಿತರೆ, ಈ ರಿಟೈರ್ಮೆಂಟ್ ಪ್ಲಾನಿಂಗ್ ಯಾಕೆ ನಮ್ಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಲಾಂಗರ್ ಲೈಫ್ ಸ್ಪ್ಯಾನ್. ಸ್ನೇಹಿತರೆ, ನಮ್ಮ ಜೀವನ ಇವತ್ತು ನಾವು ಹತ್ರ ಒಂದು 70 ವರ್ಷ, 80 ವರ್ಷ ಬದುಕ್ತಾ ಇದೀವಿ. ಮುಂಚೆ ಸೊ ನಮ್ಗೆ ಡಿಸೀಸಸ್ ಜಾಸ್ತಿ ಬರ್ತಾ ಇದ್ವು, ರೋಗಗಳು ಜಾಸ್ತಿ ಬರ್ತಾ ಇದ್ವು. ಆ ಸಂದರ್ಭದಲ್ಲಿ ಔಷಧಗಳು ಕಡಿಮೆ ಇದ್ವು. ಅವಾಗ ಕೆಲವೊಂದ್ಸಲ ನಾವು ಬೇಗ ತೀರ್ಕೊಂಡು ಹೋಗ್ಬಿಡ್ತಿದ್ವಿ. ಸೊ ಡೆತ್ ಬೇಗ ಆಗ್ಬಿಡ್ತಿತ್ತು. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ, ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ನಮ್ಗೆ ಸಣ್ಣ ಪುಟ್ಟ ರೋಗಗಳು ಬಂದ್ರು ಕೂಡ ಕ್ಯೂರ್ ಆಗಿ ನಮ್ಮ ಲೈಫ್ ಸ್ಪ್ಯಾನ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಆಗಿದೆ. 60ರಿಂದ 70 ವರ್ಷ ನಾವು ಮಿನಿಮಮ್ ಆಗಿ ಬದುಕ್ತಾ ಇದ್ದೀವಿ. ನಿಮ್ಗೆ ಒಂದ್ಸಲ ಇನ್ಕಮ್ ಇಲ್ಲ ಅಂದ್ರೂ ಕೂಡ ಒಂದ್ 15-20 ವರ್ಷ ನೀವು ರಿಟೈರ್ಮೆಂಟ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ನಿಮ್ಮ ಲೈಫ್ ಅನ್ನ ಲೀಡ್ ಮಾಡೋದಕ್ಕೋಸ್ಕರ ನೀವು ರಿಟೈರ್ಮೆಂಟ್ ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಇನ್ಕ್ರೀಸಿಂಗ್ ನ್ಯೂಕ್ಲಿಯರ್ ಫ್ಯಾಮಿಲಿ.
ಸ್ನೇಹಿತರೆ, ಮುಂಚೆ ಕೂಡು ಕುಟುಂಬಗಳಿದ್ದು ಇರ್ತಿದ್ವು. ಸೊ ತಂದೆ ತಾಯಿ, ಅವನ ಮಕ್ಕಳು, ಮೊಮ್ಮಕ್ಕಳು, ಸೊ ಸೊಸೆಯಂದಿರು, ಗಂಡಂದ್ರು ಎಲ್ಲರೂ ಜೊತೆಗಿರ್ತಾ ಇದ್ರು. 40 ಜನ, 30 ಜನ, ಈ ರೀತಿ ಒಂದು ದೊಡ್ಡ ಕೂಡು ಕುಟುಂಬ ಇರ್ತಿತ್ತು. ಕುಟುಂಬದಲ್ಲಿ ಯಾರಿಗೇ ಸಮಸ್ಯೆ ಬಂದ್ರು ಕೂಡ ಇನ್ನೊಬ್ರು ಆ ಸಮಸ್ಯೆ ಬಗ್ಗೆ ಕೇರ್ ಮಾಡ್ತಾ ಇದ್ರು. ಎಲ್ಲರೂ ಆ ಸಮಸ್ಯೆಯನ್ನ ಕುಟುಂಬದ ಸಮಸ್ಯೆ ಅಂತ ಹೇಳಿ ಅದನ್ನ ಸಾಲ್ವ್ ಮಾಡಿ ಇಡೀ ಕುಟುಂಬ ಚೆನ್ನಾಗಿರ್ತಿತ್ತು. ಆದ್ರೆ ಇವತ್ತು ಕೂಡು ಕುಟುಂಬಗಳು ಎಲ್ಲಿದ್ದಾವೆ? ಯಾರಿಗೂ ಕೂಡ ಇವತ್ತು ಕೂಡಿರೋದಕ್ಕೆ ಇಷ್ಟ ಇಲ್ಲ. ಎಲ್ಲರಿಗೂ ಸಪರೇಟ್ ಆಗ್ಬೇಕು. ಗಂಡ, ಹೆಂಡತಿ, ಮಕ್ಕಳು ಇಷ್ಟೇ ಇರಬೇಕು. ಸೊ ಈ ರೀತಿ ಆಗಿ 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 ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ನಮ್ಮನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ನಾವು ರಿಟೈರ್ಮೆಂಟ್ಗೆ ನಮ್ಮದೇ ಆದಂತ ಒಂದು ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಯಾರನ್ನು ಕೂಡ ನಾವು ನಂಬೋದಕ್ಕಾಗಲ್ಲ ಇವತ್ತು. ಲ್ಯಾಕ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ. ಮುಂಚೆ ಒಬ್ರು ಸೀನಿಯರ್ ಸಿಟಿಸನ್ ಇದಾರೆ ಅಂತಂದ್ರೆ ಅಕ್ಕಪಕ್ಕದವರು ಅಥವಾ ಊರಲ್ಲಿ ಯಾರಾದ್ರೂ ಅವ್ರಿಗೆ ಸಹಾಯ ಮಾಡ್ತಾ ಇದ್ರು. ಒಂದು ನೀರ್ ತಂದು ಕೊಡ್ಬೋದಿರ್ಬೋದು, ತರಕಾರಿ ತಂದು ಕೊಡ್ಬೋದಿರ್ಬೋದು, ಅಥವಾ ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾರನ್ನು ನೋಡೋದಿಲ್ಲ. ಸ್ನೇಹಿತರೆ, ಈ ರೀತಿ ಅನೇಕ ಕಾರಣಗಳಿಂದಾಗಿ ನೀವು ರಿಟೈರ್ಮೆಂಟ್ ಅನ್ನ ಎಷ್ಟು ಬೇಗ ಪ್ಲಾನ್ ಮಾಡ್ತೀರಾ, ಎಷ್ಟು ಬೇಗ ನಿಮ್ಮ ಕಾರ್ಪಸ್ ಅನ್ನ ಕೂಡಿಸ್ಕೋತೀರಾ, ಅದು ನಿಮ್ಗೆ ಅಷ್ಟು ಒಳ್ಳೇದು. ಸ್ನೇಹಿತರೆ, ನಾವ್ ಯಾಕೆ ರಿಟೈರ್ಮೆಂಟ್ ಅನ್ನ ಚೆನ್ನಾಗಿ ಪ್ಲಾನ್ ಮಾಡ್ಕೋಬೇಕು ಅನ್ನೋದಕ್ಕೆ ಇನ್ನೊಂದಿಷ್ಟು ನಿಮ್ಗೆ ಉದಾಹರಣೆಗಳ ಮೂಲಕ ಅದನ್ನ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದು 30 ವರ್ಷದ ಹಿಂದೆ ಮೆಡಿಕಲ್ ಟೆಕ್ನಾಲಜಿ ವೆರಿ ಲಿಮಿಟೆಡ್ ಇತ್ತು. ಆದ್ರೆ ಇವತ್ತೇನಾಗಿದೆ, ಮೆಡಿಕಲ್ ಟೆಕ್ನಾಲಜಿ ಅನ್ನೋದು ತುಂಬಾ ಅಡ್ವಾನ್ಸ್ ಆಗಿದೆ, ಎಕ್ಸ್ಪೆನ್ಸಿವ್ ಆಗಿದೆ. ಮುಂಚೆ ನಮ್ಗೆ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು ಅಥವಾ ಜ್ವರ ಅಥವಾ ಹೊಟ್ಟೆ ನೋವು ಇಂಥದ್ದು ಏನಾದ್ರೂ ಬಂದ್ರು ಮನೆಯಲ್ಲೇನೆ ನಾವು ಮನೆ ಮದ್ದುಗಳನ್ನ ಮಾಡ್ಕೊಂಡು ಅವುಗಳನ್ನ ಕ್ಯೂರ್ ಮಾಡ್ಕೋತಾ ಇದ್ವಿ. ಆದ್ರೆ ಇವತ್ತೇನಾಗಿದೆ, ನಮ್ಗೆ ಸಣ್ಣದೊಂದು ನೆಗಡಿ, ಕೆಮ್ಮು, ಜ್ವರ ಏನೇ ಬಂದ್ರು ಕೂಡ ವಿಲ್ ಗೋ ಟು ಡಾಕ್ಟರ್, ವಿಲ್ ಗೋ ಟು ಮೆಡಿಕಲ್. ದುಡ್ಡನ್ನ ಖರ್ಚು ಮಾಡ್ಲೇಬೇಕಾಗತ್ತೆ. ಮುಂಚೆ ಮೆಡಿಕಲ್ ಕಾಸ್ಟ್ ಇತ್ತಲ್ಲ, ಅದು ತುಂಬಾ ಕಮ್ಮಿ ಇತ್ತು. ಇವತ್ತು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ನಿಮ್ಗೊಂದು ಸಣ್ಣ ನೆಗಡಿ, ಕೆಮ್ಮು, ಜ್ವರ ಬಂದ್ರು ಕೂಡ ಒಂದು 5,000-6,000 ರೂಪಾಯಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯು ಶುಡ್ ಪ್ಲಾನ್ ಫಾರ್ ಯುವರ್ ರಿಟೈರ್ಮೆಂಟ್. ಹಿಂದೆ ನೀವು ರಿಟೈರ್ಮೆಂಟ್ ಆದಾಗ ಯಾವ ರೀತಿ ಇರ್ತಿತ್ತು ಅಂತಂದ್ರೆ, ರಿಟೈರ್ಮೆಂಟ್ ಆದ್ಮೇಲೆ ದೇವಸ್ಥಾನಗಳನ್ನ ಸುತ್ತೋದು, ಅಲ್ಲೇ ಕುಟುಂಬದ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಆ ರೀತಿ ಇರ್ತಿತ್ತು. ಆದ್ರೆ ಇವತ್ತು ರಿಟೈರ್ಮೆಂಟ್ ಆದ್ಮೇಲೆ ಎಲ್ಲರೂ ಇಡೀ ಜಗತ್ತನ್ನ ಸುತ್ತಬೇಕು, ಯುರೋಪ್ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕು, ನಮ್ಮ ಹವ್ಯಾಸಗಳನ್ನ ಪರ್ಸ್ಯೂ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಇವತ್ತು ರಿಟೈರ್ಮೆಂಟ್ ಲೈಫ್ ತುಂಬಾ ಕಾಸ್ಟ್ಲಿ ಆಗಿದೆ. ಹಿಂದೆ ಕರಿಯರ್ ಅನ್ನೋದು ಪ್ರತಿಯೊಬ್ಬರಿಗೂ ಜಾಬ್ ಸೇಫ್ಟಿ ಇರ್ತಿತ್ತು. ಅಂದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬಿಟ್ಟು ಅದೇ ಜೀವನದಲ್ಲೇ ಅದೇ ಕೆಲಸದಲ್ಲೇ 30-40 ವರ್ಷ ಸರ್ವಿಸ್ ಮಾಡ್ತಾ ಇದ್ರು. ಯಾವುದೇ ರೀತಿ ಜಾಬ್ ಚೇಂಜ್ ಮಾಡ್ತಿರ್ಲಿಲ್ಲ. ಸೆಕ್ಯೂರಿಟಿ ಇರ್ತಿತ್ತು, ಜಾಬ್ ಸೆಕ್ಯೂರಿಟಿ ಇರ್ತಿತ್ತು. ಇವತ್ತೇನಾಗಿದೆ, ಯಾರಿಗೂ ಜಾಬ್ ಸೆಕ್ಯೂರಿಟಿ ಇಲ್ಲ. ನೋಬಡಿ ಹ್ಯಾಸ್ ಅ ಜಾಬ್ ಸೆಕ್ಯೂರಿಟಿ. ಅದಕ್ಕೋಸ್ಕರ ಪ್ರತಿಯೊಬ್ರು 6 ತಿಂಗಳು 7 ತಿಂಗಳಲ್ಲೇ 4-5 ಕಂಪನಿಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಹಿಂದೆ ಇನ್ಕಮ್ ತುಂಬಾ ಕಮ್ಮಿ ಇತ್ತು, ಅದೇ ರೀತಿ ಖರ್ಚುಗಳು ಕಮ್ಮಿ ಇದ್ವು. ಆದ್ರೆ ಇವತ್ತು ಇನ್ಕಮ್ನು ಜಾಸ್ತಿ ಆಗಿದೆ, ಖರ್ಚುಗಳು ಅದಕ್ಕಿಂತ ಜಾಸ್ತಿ ಆಗಿದ್ದಾವೆ. ಹಿಂದೆ ನಮ್ಗೆ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿಗಳು ವೆರಿ ಲಿಮಿಟೆಡ್ ಇದ್ವು. ಆದ್ರೆ ಇವತ್ತು ನಮ್ಮ ಅದೃಷ್ಟ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿಗಳು ಜಾಸ್ತಿ ಇದ್ದಾವೆ. ಬಟ್ ಅವುಗಳನ್ನ ಯುಟಿಲೈಸ್ ಮಾಡ್ಕೊಂಡು ನಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಸ್ನೇಹಿತರೆ, ಒಂದು 30-40 ವರ್ಷದಿಂದ ಸುಮಾರು ಜನ ಜಸ್ಟ್ ಒಂದ್ 2,000-3,000 ಸಂಪಾದನೆ ಮಾಡಿದ್ರು ಕೂಡ ಅವರ ಎಂಟೈರ್ ಕುಟುಂಬವನ್ನ ಅವ್ರು ಈಸಿಯಾಗಿ ಲೀಡ್ ಮಾಡ್ಬೋದಿತ್ತು. ಮಕ್ಕಳ ಎಜುಕೇಶನ್, ರೂಮ್ ರೆಂಟ್, ಫೀಸು, ಬಿಲ್ಲು, ಪ್ರೀಮಿಯಂ ಇವೆಲ್ಲವನ್ನ ಪೇ ಮಾಡಿ ತುಂಬಾ ಖುಷಿಯಾಗಿ ತಮ್ಮ ಜೀವನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಅದೇ 3,000 ರೂಪಾಯಿನಲ್ಲಿ ಏನ್ ಬರುತ್ತೆ ಹೇಳಿ? ಏನು ಬರೋದಿಲ್ಲ. 3,000 ರೂಪಾಯಿನಲ್ಲಿ ನೀವು ಒಂದ್ಸಲ ಸಂತೆ ಅಥವಾ ತರಕಾರಿಗಳನ್ನ ತಂದ್ರೂ ಕೂಡ ಖಾಲಿ ಹೋಗ್ಬಿಡುತ್ತೆ. 3,000 ರೂಪಾಯಿದಿಂದ ಏನು ಆಗೋದಿಲ್ಲ. ನೀವು ದುಡಿತಿರುವಂತ ಸ್ಯಾಲ್ರಿ ಇವತ್ತು ಯಾವ್ದಕ್ಕೂ ಸಾಕಾಗಲ್ಲ. ಕೆಲವೊಂದಿಷ್ಟು ಬೆಲೆಗಳು ಯಾವ ರೀತಿ ಬೆಳೆದಿದ್ದಾವೆ, ಯಾವ ರೀತಿ ಇನ್ಕ್ರೀಸ್ ಆಗಿದ್ದಾವೆ, ಇನ್ಫ್ಲೇಷನ್ ಯಾವ ರೀತಿ ಆಗಿದೆ ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. 1990ರಲ್ಲಿ 1 ಲೀಟರ್ ಪೆಟ್ರೋಲ್ಗೆ 12 ರೂಪಾಯಿ ಇತ್ತು. 2000ರಲ್ಲಿ 28 ಆಯ್ತು, 2010ರಲ್ಲಿ 55, ಇವತ್ತು ಹತ್ರ 100 ರೂಪಾಯಿ ಇದೆ. 1 ಡಜನ್ ಬಾಳೆಹಣ್ಣು ಮುಂಚೆ 6 ರೂಪಾಯಿ ಇತ್ತು, ಇವತ್ತು 75 ರೂಪಾಯಿ ಬಂದಿದೆ. 1 ಲೀಟರ್ ಮಿಲ್ಕ್ 5 ರೂಪಾಯಿದಿಂದ 50 ರೂಪಾಯಿ ಬಂದಿದೆ. 1 ಕೆಜಿ ರೈಸ್ 8 ರೂಪಾಯಿದಿಂದ 60 ರೂಪಾಯಿ ಬಂದಿದೆ. ಈ ರೀತಿ ಪ್ರತಿಯೊಂದು ದಿನನಿತ್ಯ ನಾವು ಬಳಕೆ ಮಾಡುವಂತ ವಸ್ತುಗಳ ಬೆಲೆ ಪ್ರತಿ ಸಲ ಗಗನಕ್ಕೆ ಹೋಗ್ತಾ ಇದೆ. ಈ ರೀತಿ ಗಗನಕ್ಕೆ ಬೆಲೆಗಳು ಹೋಗ್ತಾ ಇರುವಾಗ ನಮ್ಮ ಇನ್ಕಮ್ ಅನ್ನು ಕೂಡ ಕನ್ಸಿಸ್ಟೆಂಟ್ ಆಗಿ ಮೇಲ್ ಹೋಗ್ಬೇಕಲ್ವಾ? ನಮ್ಮ ಇನ್ಕಮ್ ಮೇಲ್ ಹೋಗ್ಬೇಕು ಅಂತಂದ್ರೆ ನಾವು ದುಡಿಬೇಕು. ದುಡಿದಿರುವಂತ ಹಣವನ್ನ ನಾವು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಮ್ಮ ಇನ್ಕಮ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿಯಾಗಿ ದುಡಿಲಿಲ್ಲ, ಸರಿಯಾಗಿ ನಿಮ್ಮ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಇನ್ಫ್ಲೇಷನ್ ಅನ್ನೋದು, ಬೆಲೆ ಏರಿಕೆ ಅನ್ನೋದು ನಿಮ್ಮ ಹಣವನ್ನ ಕಂಪ್ಲೀಟ್ ಆಗಿ ತಿಂದು ಹಾಕ್ಬಿಡುತ್ತೆ.
ಅದಕ್ಕೋಸ್ಕರ ನೀವು ರಿಟೈರ್ಮೆಂಟ್ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಬೇಕು, ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರುತ್ತೆ, ನೀವು ಫಿನಾನ್ಷಿಯಲಿ ಕಂಫರ್ಟೇಬಲ್ ಆಗಿರ್ತೀರಾ. ಸ್ನೇಹಿತರೆ, ಇನ್ನು ರಿಟೈರ್ಮೆಂಟ್ಗೆ ನೀವು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಾ? ಸೊ ನೀವು ಸ್ಮಾರ್ಟ್ ಆಗಿ ಸೇವ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಹತ್ರ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇದೆಯಾ? ಟಾಟಾ, ಬಿರ್ಲಾ ಇವರೆಲ್ಲರೂ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರಾ? ಅಥವಾ ನೀವೊಬ್ಬ ಫಂಡ್ ಮ್ಯಾನೇಜರ್ನ ಹೈರ್ ಮಾಡಿದಿರಾ? ಯಾವ ರೀತಿ ನೀವು ನಿಮ್ಮ ರಿಟೈರ್ಮೆಂಟ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀರಾ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಮೋಡಿಟಿ ಇದೆ, ಇಕ್ವಿಟಿ ಮಾರ್ಕೆಟ್ ಇದೆ, ಪ್ರಾಪರ್ಟಿ ಇದೆ. ಈ ಎಲ್ಲಾ ಅಸೆಟ್ ಕ್ಲಾಸ್ ಗಳಲ್ಲಿ ನಮಗೆ ಹೆಚ್ಚು ರಿಟರ್ನ್ ಕೊಡುವಂತ ಅಸೆಟ್ ಕ್ಲಾಸ್ ಯಾವುದು? ನಾನು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರುತ್ತೆ? ಸ್ನೇಹಿತರೆ, ನಾವು ಹಿಸ್ಟ್ರಿಯನ್ನ ನೋಡಿದಾಗ, ಕಳೆದ ಒಂದು 40-50 ವರ್ಷಗಳ ಇತಿಹಾಸವನ್ನ ಚೆಕ್ ಮಾಡಿದಾಗ, ಇಕ್ವಿಟಿ ಇಸ್ ದ ಒನ್ಲಿ ಒನ್ ಅಸೆಟ್ ಕ್ಲಾಸ್. ಈ ಎಲ್ಲಾ ಅಸೆಟ್ ಕ್ಲಾಸ್ ಗಳನ್ನ ಮೀರಿ ಬೆಳೆಯುವಂತ ಶಕ್ತಿ ಇರೋದು ಈಕ್ವಿಟಿಗೆ ಮಾತ್ರ. ಬಟ್ ಈ ಇಕ್ವಿಟಿ ತುಂಬಾ ವಾಲಟೈಲ್ ಇರುತ್ತೆ, ನೇಚರ್. ಸೊ ಫ್ಲಕ್ಚುಯೇಷನ್ಸ್ ಆಗ್ತತೆ. ಸೊ ಕೆಲವೊಂದ್ಸಲ ನಿಮ್ಗೆ ಮೈನಸ್ ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ನೀವು 15 ವರ್ಷ 20 ವರ್ಷ ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ನಿಮ್ಮ ಹೈಯೆಸ್ಟ್ ಎಕ್ಸ್ಪೋಜರ್ ಈಕ್ವಿಟಿ ಮಾರ್ಕೆಟ್ ನಲ್ಲೇ ಇರಬೇಕು. ಈಗ ಒಂದು 3-4 ವರ್ಷದಲ್ಲಿ ಗೋಲ್ಡ್ ಸಿಲ್ವರ್ ಗಳು ನಿಮ್ಗೆ ಜಾಸ್ತಿ ರಿಟರ್ನ್ ಕೊಟ್ಟಿರಬಹುದು, ಬಟ್ ಲಾಂಗರ್ ಹೊರಿಸೋನ್ ನಲ್ಲಿ ಈಕ್ವಿಟಿನೇ ನಿಮ್ಗೆ ಜಾಸ್ತಿ ರಿಟರ್ನ್ ಅನ್ನ ಕೊಡೋದು. ಸ್ನೇಹಿತರೆ, ಯಾಕೆ ನಾವು ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಇವತ್ತು ಭಾರತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತ ಒಂದು ದೇಶ. ಸೊ ಭಾರತದಲ್ಲಿ ಗ್ರೋತ್ ಅಪಾರ್ಚುನಿಟೀಸ್ ಜಾಸ್ತಿ ಇದಾವೆ, ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಗಳು ಜಾಸ್ತಿ ಇದಾವೆ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಇವತ್ತು ಡೆಮೋಗ್ರಫಿಕ್ ಅಡ್ವಾಂಟೇಜ್ ಅನ್ನ ಹೊಂದಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಮುಂಚೆ ಜನಸಂಖ್ಯೆನ ನಾವು ಪ್ರಾಬ್ಲಮ್ ಅಂತಿದ್ವಿ, ಆದ್ರೆ ಇವತ್ತು ಜನಸಂಖ್ಯೆ ಅನ್ನೋದು ಅಡ್ವಾಂಟೇಜ್ ಆಗಿದೆ. ಮುಂಚೆ ಜನಸಂಖ್ಯೆನ ಸಮಸ್ಯೆ ಅಂತಿದ್ವಿ, ಇವತ್ತು ರಿಸೋರ್ಸ್ ಆಗಿ ಕನ್ವರ್ಟ್ ಆಗಿದೆ. ಈ ಜನಸಂಖ್ಯೆ ವಿಶೇಷತೆ ಏನಂತಂದ್ರೆ, ನಮ್ಮ ಜನಸಂಖ್ಯೆ 140 ಕೋಟಿ, ಅದರಲ್ಲಿ 70% ಪಾಪ್ಯುಲೇಷನ್ ಯಂಗ್ಸ್ಟರ್ಸ್ ಇದ್ದಾರೆ. ನೀವು ವಿಶ್ವದ ಟಾಪ್ ರಾಷ್ಟ್ರಗಳಾದಂತ ಸೊ ಅಮೇರಿಕಾ, ಚೀನಾ, ಇಂಗ್ಲೆಂಡ್ ಈ ಎಲ್ಲಾ ರಾಷ್ಟ್ರಗಳಲ್ಲಿ ಓಲ್ಡರ್ ಪೀಪಲ್ ಜಾಸ್ತಿ ಇದ್ದಾರೆ. ಇಂಡಿಯಾದಲ್ಲಿ ಯಂಗರ್ ಪೀಪಲ್ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಒಂದು 15-20 ವರ್ಷ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಹೈಯೆಸ್ಟ್ ಪ್ರೊಡಕ್ಟಿವ್ ಕಂಟ್ರಿ ಇನ್ ದ ವರ್ಲ್ಡ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್. ಸ್ನೇಹಿತರೆ, ಸೊ ಯಾವುದೇ ಒಂದು ದೇಶ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ರೋಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಬ್ರಿಡ್ಜ್ ಇವೆಲ್ಲವೂ ಒಂದು ದೇಶಕ್ಕೆ ನರನಾಡಿಗಳಿದ್ದಂತೆ. ಸೊ ಇವೆಲ್ಲವೂ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಆರ್ಥಿಕತೆ ಅನ್ನೋದು ವೇಗವಾಗಿ ಸಾಗತ್ತೆ. ಕಳೆದ ಒಂದು 10 ವರ್ಷಗಳಿಂದ ಕೇಂದ್ರ ಸರ್ಕಾರ ಈ ಮೂಲಭೂತ ಸೌಕರ್ಯಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ನೀವು ಲಾಸ್ಟ್ ಬಜೆಟ್ ನಲ್ಲೂ ಕೂಡ ಕೇಂದ್ರ ಸರ್ಕಾರ 12 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸ್ಪೆಂಡ್ ಮಾಡಿದ್ದಾರೆ. ಈ ಎಲ್ಲಾ ಕಾರಣದಿಂದಾಗಿ ಭಾರತದ ಇಕಾನಮಿ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ಡಿಜಿಟಲೈಸೇಷನ್. ಸ್ನೇಹಿತರೆ, ಒಂದು 10-15 ವರ್ಷದ ಹಿಂದೆ ನಾವು ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಭಾರತದಲ್ಲಿ ಅಂತಂದ್ರೆ ಜನ ನಗ್ತಿದ್ರು, ಭಾರತ ಅಷ್ಟು ಹಿಂದುಳಿದಿತ್ತು. ಆದ್ರೆ ಇವತ್ತು ಡಿಜಿಟಲೈಸೇಷನ್ ಅನ್ನೋದು ಎಲ್ಲಾ ಕಡೆ ಒಂದು ಕ್ರಾಂತಿಯನ್ನ ಮಾಡಿದೆ. ಭಾರತದ ಫೋನ್ ಪೇ, ಗೂಗಲ್ ಪೇಗಳು ಇಡೀ ರಾಷ್ಟ್ರಾದ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದ್ದೇವೆ. ಅಷ್ಟು ನಾವು ಡಿಜಿಟಲಿ ಸ್ಟ್ರಾಂಗ್ ಆಗ್ತಾ ಇದ್ದೇವೆ. ಗ್ಲೋಬಲ್ ಟ್ರೆಂಡ್ಸ್, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಭಾರತದಲ್ಲಿ ಬರ್ತಾ ಇದೆ. ಸರ್ವಿಸ್ ಸೆಕ್ಟರ್, ಇಎಂಎಸ್ ಸೆಕ್ಟರ್, ಈ ಎಲ್ಲಾ ಸೆಕ್ಟರ್ಸ್ ಗಳು ಚೈನಾದಿಂದ ಶಿಫ್ಟ್ ಆಗಿ ಇವತ್ತು ಭಾರತದ ಕಡೆ ಮುಖ ಮಾಡ್ತಾ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು GST ರಿಫಾರ್ಮ್ಸ್. ಸೊ ಲಾಸ್ಟ್ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ 12 ಲಕ್ಷದವರೆಗೂ ನಾವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಲ್ಲ ಅಂತ ಮಾಡಿದೆ. ಪ್ಲಸ್ ಇತ್ತೀಚೆಗೆ GST ಗಳನ್ನ ರೆಡ್ಯೂಸ್ ಮಾಡಿದೆ. ಈ ಎಲ್ಲಾ ಪಾಯಿಂಟ್ಸ್ ಗಳು ಈ ಭಾರತದ ಇಕಾನಮಿ ಗ್ರೋತ್ ಆಗೋದಕ್ಕೆ, ಭಾರತದ GDP ಗ್ರೋತ್ ಆಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಇಂದಾಗಿ ನೆಕ್ಸ್ಟ್ ಒಂದು 10 ವರ್ಷದಲ್ಲಿ ಭಾರತದ ಶೇರ್ ಮಾರ್ಕೆಟ್ ಏನ್ ಇವತ್ತು 80,000 85,000 ಟ್ರೇಡ್ ಆಗ್ತಿದೆ, ಮುಂಬರೋ ದಿನಗಳಲ್ಲಿ ಇದು 1.5 ಲಕ್ಷ 2 ಲಕ್ಷ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಯು ನೀಡ್ ಟು ಇನ್ವೆಸ್ಟ್ ಇನ್ ಟು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಫಾರ್ ಅ ಲಾಂಗರ್ ಹೊರಿಸನ್. ಸ್ನೇಹಿತರೆ, ಇದು ಇಕ್ವಿಟಿ ಮಾರ್ಕೆಟ್. ಓಕೆ, ಇಕ್ವಿಟಿ ಮಾರ್ಕೆಟ್ ನಲ್ಲಿ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಸಿನ್ಸ್ ನೀವೆಲ್ಲರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರೋದ್ರಿಂದ ನಿಮ್ಮ ರಿಟೈರ್ಮೆಂಟ್ ನೀವು ಪ್ಲಾನ್ ಮಾಡುವಾಗ SIP ನಿಮ್ಮ ಹತ್ರ ಎಷ್ಟು ದುಡ್ಡು ಉಳಿಸಕ್ಕಾಗತ್ತೆ ಅಷ್ಟು ದುಡ್ಡನ್ನ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಅದ್ರ ಜೊತೆಗೆ ನಿಮ್ಮ ಇನ್ಕಮ್ ಯಾವ ರೀತಿ ಬೆಳೀತಾ ಹೋಗುತ್ತೆ, ಇನ್ಕಮ್ ಬೆಳೆದಂಗೆ ನೀವು SIP ಟಾಪ್ ಅಪ್ ಮಾಡ್ಬೇಕಾಗತ್ತೆ. ಒಂದ್ಸಲ ನೀವು ರಿಟೈರ್ಮೆಂಟ್ ಆದಾಗ ಸೊ ಅದೇ ದುಡ್ಡನ್ನ SWP ಮಾಡ್ಕೊಂಡು ನಿಮ್ಮ ಲೈಫ್ ಅನ್ನ ನೀವು ಆರಾಮಾಗಿ ಲೀಡ್ ಮಾಡಬಹುದು. ಯಾಕೆ SIP ಮೂಲಕ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಒಂದು ರುಪಿ ಕಾಸ್ಟ್ ಅವರೇಜಿಂಗ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಸೊ ತುಂಬಾ ಸೈಕಾಲಜಿಕಲಿ ತುಂಬಾ ಚೆನ್ನಾಗಿ ವರ್ಕ್ ಆಗೋದ್ರಿಂದ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ನೇಹಿತರೆ, ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಜಸ್ಟ್ ಒಂದು 25 ವರ್ಷ ನೀವು SIP ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ,
ಮಿಡ್ ಕ್ಯಾಪ್ ಅಲ್ಲಿ ಒಂದು 5,000 ರೂಪಾಯಿ SIP ನ ನೀವು ಒಂದು 25 ವರ್ಷ ಮಾಡಿದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 15 ಲಕ್ಷ ಆಗತ್ತೆ. ಮಾರ್ಕೆಟ್ ವ್ಯಾಲ್ಯೂ 4,63,00,000 ಆಗತ್ತೆ ವಿತ್ 22% ರಿಟರ್ನ್. ಈ ರೀತಿ ರಿಟರ್ನ್ಸ್ ನ ಸುಮಾರು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಜನರೇಟ್ ಮಾಡಿದಾವೆ. ಇನ್ನ ಲಾರ್ಜ್ ಕ್ಯಾಪ್ ಅಲ್ಲಿ ನೀವು 5,000 ರೂಪಾಯಿ ಹಾಕಿದ್ರೆ 15 ಲಕ್ಷ ಆಗತ್ತೆ 25 ವರ್ಷಕ್ಕೆ ವಿತ್ 18% ರಿಟರ್ನ್, 2,24,00,000 ಆಗತ್ತೆ. ಇನ್ನ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಗಳಲ್ಲಿ 5,000 ರೂಪಾಯಿ SIP ಮಾಡಿದ್ರೆ ಸೊ ವಿತ್ 16% ಗ್ರೋತ್, 15 ಲಕ್ಷ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ ವ್ಯಾಲ್ಯೂ 1,80,00,000 ಆಗತ್ತೆ. ಈ ರೀತಿ SIP ಅನ್ನೋದು ನಿಮ್ಗೆ ಲಾಂಗರ್ ಹೊರಿಸೋನ್ ಅಲ್ಲಿ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಷನ್ ಮಾಡುತ್ತೆ. ನೀವು ಆಮೇಲೆ SWP ಸೆಟ್ ಮಾಡಿಕೊಂಡು ನಿಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನ ನೀವು ಆರಾಮಾಗಿ ಲೀಡ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ರಿಟೈರ್ಮೆಂಟ್ ಅಂದ್ರೇನು, ರಿಟೈರ್ಮೆಂಟ್ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು, ಪ್ಲಾನ್ ಮಾಡಿಲ್ಲ ಅಂದ್ರೆ ಏನೆಲ್ಲ ಕಷ್ಟಗಳು ಬರ್ತವೆ ಅನ್ನೋದನ್ನ 1 by 1 ಡಿಸ್ಕಷನ್ ಮಾಡ್ತಾ ಬಂದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.